ಒಂದು ಕ್ಷಣ ನಿಲ್ಲಿ. ಇಂದು ನೀವು ಈ ವಿಡಿಯೋ ನೋಡುತ್ತಿರುವುದು ಕಾಕತಾಳೀಯವಲ್ಲ. ಇದು ನಿಮ್ಮ ಜೀವನದ ಒಂದು ನಿರ್ಣಾಯಕ ಕ್ಷಣದಲ್ಲಿ ಆಕಾಶವೇ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದೆ. ಕರ್ಕಾಟಕ ರಾಶಿಯವರೇ, ಇಂದು ನಿಮ್ಮ ಹೃದಯದ ಆಳದಲ್ಲಿ ಅಡಗಿರುವ ಒಂದು ಹಳೆಯ ನೆನಪು, ಒಂದು ಹಳೆಯ ಪ್ರೀತಿ, ಒಂದು ಮರೆತಿದ್ದ ಸಂಬಂಧ ಇಂದು ಮತ್ತೆ ಎಚ್ಚರವಾಗಲು ಸಿದ್ಧವಾಗಿದೆ. ನೀವು ಎಷ್ಟು ದಿನ ಆ ನೋವನ್ನು ಒಳಗೆ ಇಟ್ಟುಕೊಂಡಿದ್ದೀರಿ? ಎಷ್ಟು ರಾತ್ರಿಗಳು ಆ ಹೆಸರನ್ನು ನೆನೆದು ಕಣ್ಣೀರು ಸುರಿಸಿದ್ದೀರಿ? ಎಷ್ಟು ಬಾರಿ ಮನಸ್ಸಿನಲ್ಲಿ ಅಂದುಕೊಂಡಿದ್ದೀರಿ, ಒಮ್ಮೆ ಮಾತ್ರ ಆ ಮನುಷ್ಯ ಮರಳಿ ಬರಬಾರದೆ ಎಂದು? ಆ ಪ್ರಶ್ನೆಗೆ ಇಂದು ಗ್ರಹಗಳು ಉತ್ತರ ಹೇಳಲು ಸಿದ್ಧವಾಗಿ ನಿಂತಿವೆ. ಕರ್ಕಾಟಕ ರಾಶಿಗೆ ಚಂದ್ರನು ಅಧಿಪತಿ, ಮತ್ತು ಚಂದ್ರನು ಯಾವಾಗಲೂ ಭಾವನೆಗಳ ಅಧಿಪತಿ. ನೀವು ಹೃದಯದಿಂದ ಪ್ರೀತಿಸುವ ರಾಶಿ. ನೀವು ಒಮ್ಮೆ ಯಾರನ್ನಾದರೂ ಹೃದಯಕ್ಕೆ ಹತ್ತಿರ ಬಿಟ್ಟರೆ ಅವರನ್ನು ಮರೆಯುವುದು ನಿಮಗೆ ಬಹಳ ಕಷ್ಟ. ಆ ನೋವು ನಿಮ್ಮ ಹೃದಯದ ಒಂದು ಮೂಲೆಯಲ್ಲಿ ಇನ್ನೂ ಜೀವಂತವಾಗಿದೆ. ಅದನ್ನು ನೀವು ಯಾರಿಗೂ ಹೇಳಿಕೊಳ್ಳಲಿಲ್ಲ, ಆದರೆ ದೇವರಿಗೆ ತಿಳಿದಿದೆ. ಇಂದು ಆಕಾಶದಲ್ಲಿ ಒಂದು ವಿಶೇಷ ಗ್ರಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಸ್ಥಿತಿ ನಿಮ್ಮ ರಾಶಿಗೆ ಅತ್ಯಂತ ಅಪರೂಪ. ಹಳೆಯ ಸಂಬಂಧಗಳ ಮೇಲೆ ಹೊಸ ಬೆಳಕು ಬೀಳಲು ಶುರುವಾಗಿದೆ. ಯಾರೋ ಒಬ್ಬರು ನಿಮ್ಮನ್ನು ನೆನೆಯುತ್ತಿದ್ದಾರೆ, ಮನಸ್ಸಿನಲ್ಲಿ ನಿಮ್ಮ ಹೆಸರು ಗುನುಗುತ್ತಿದ್ದಾರೆ, ಮತ್ತು ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದಿಡಲು ತಯಾರಾಗುತ್ತಿದ್ದಾರೆ. ಇದನ್ನು ಕೇಳಿ ನಿಮ್ಮ ಹೃದಯ ಒಂದು ಕ್ಷಣ ನಿಂತಿತೆ. ಒಂದು ಹಳೆಯ ನೆನಪು ಮನಸ್ಸಿಗೆ ಬಂತೆ. ಹಾಗಿದ್ದರೆ ಈ ಸಂದೇಶ ನಿಮಗಾಗಿಯೇ. ಮುಂದೆ ಏನು ಕಾದಿದೆ ಎನ್ನುವುದನ್ನು ನಾನು ಸಂಪೂರ್ಣವಾಗಿ ಹೇಳಲಿದ್ದೇನೆ. ಆದರೆ ಅದಕ್ಕೂ ಮೊದಲು ನಿಮ್ಮ ಇಷ್ಟದೇವರ ಹೆಸರನ್ನು ಕೆಳಗೆ ಕಾಮೆಂಟ್ ಮಾಡಿ. ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಎಂದು ನಾನು ಹಾರೈಸುತ್ತೇನೆ. ನಿಮ್ಮ ಜನ್ಮ ಕುಂಡಲಿ ಸಂಪೂರ್ಣ ಓದಿಸಿಕೊಳ್ಳಲು, ವಿವಾಹ ಹೊಂದಾಣಿಕೆ ತಿಳಿದುಕೊಳ್ಳಲು ನಮ್ಮ ಸೇವೆ ಲಭ್ಯವಿದೆ. ಸಂಪೂರ್ಣ ವಿವರಗಳು ಕಾಮೆಂಟ್ ವಿಭಾಗದಲ್ಲಿ ನೀಡಲಾಗಿದೆ. ಈ ವಿಡಿಯೋ ನಿಮ್ಮ ಹತ್ತಿರದವರಿಗೆ ಕಳುಹಿಸಿ, ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ. ಇನ್ನು ಮುಂದೆ ಗ್ರಹಗಳ ಮಾತು ಕೇಳಿ. ಕರ್ಕಾಟಕ ರಾಶಿಯ ಮೇಲೆ ಇಂದು ಗುರು, ಶನಿ, ರಾಹು ಮತ್ತು ಕೇತುಗಳ ಒಂದು ವಿಶಿಷ್ಟ ಸಮ್ಮಿಲನ ಆಗುತ್ತಿದೆ. ಗುರು ಗ್ರಹವು ಇಂದು ನಿಮ್ಮ ರಾಶಿಗೆ 5ನೇ ಭಾವದ ಮೇಲೆ ತನ್ನ ದೃಷ್ಟಿ ಹರಿಸುತ್ತಿದ್ದಾನೆ. 5ನೇ ಭಾವ ಎಂದರೆ ಪ್ರೀತಿ, ಪ್ರೇಮ, ಸಂತಾನ ಮತ್ತು ಹೃದಯದ ಆಳದ ಭಾವನೆಗಳ ಭಾವ. ಗುರು ಇಲ್ಲಿ ದೃಷ್ಟಿ ಇಡುವಾಗ ಹಳೆಯ ಪ್ರೀತಿಯ ಬಾಗಿಲು ಮತ್ತೆ ತೆರೆಯುವ ಸಾಧ್ಯತೆ ಬಲಗೊಳ್ಳುತ್ತದೆ. ಗುರು ಒಬ್ಬ ದೊಡ್ಡ ಗುರುವಿನಂತೆ ನಿಮ್ಮ ಜೀವನದ ಮೇಲೆ ರಕ್ಷಣೆಯ ಕೈ ಹಿಡಿದಿದ್ದಾರೆ. ಅವರ ಪ್ರಭಾವದಿಂದ ನಿಮ್ಮ ಮನಸ್ಸು ಈ ದಿನಗಳಲ್ಲಿ ಹೆಚ್ಚು ಮೃದುವಾಗಿದೆ, ಹೆಚ್ಚು ಒಳ್ಳೆಯದನ್ನು ಸ್ವೀಕರಿಸಲು ತಯಾರಾಗಿದೆ. ನೀವು ಹಿಂದೆ ಕ್ಷಮಿಸಲು ಕಷ್ಟಪಟ್ಟಿದ್ದ ಸನ್ನಿವೇಶಗಳನ್ನು ಈಗ ನಿಮ್ಮ ಮನಸ್ಸು ಬೇರೆ ದೃಷ್ಟಿಕೋನದಿಂದ ನೋಡಲು ಆರಂಭಿಸುತ್ತಿದೆ. ಇದು ಗುರುವಿನ ಕೃಪೆ. ಶನಿ ಗ್ರಹವು ನಿಮ್ಮ ರಾಶಿಗೆ 7ನೇ ಅಥವಾ 8ನೇ ಸ್ಥಾನದಲ್ಲಿ ನಿಂತಿರುವ ಕಾರಣ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಸಂಬಂಧಗಳಲ್ಲಿ ಒಂದು ರೀತಿಯ ಒತ್ತಡ, ಒಂದು ರೀತಿಯ ಅಂತರ ಅನುಭವವಾಗಿದೆ. ಶನಿ ಯಾವತ್ತೂ ತಕ್ಷಣ ಫಲ ಕೊಡುವುದಿಲ್ಲ. ಅವನು ನಿಮ್ಮನ್ನು ಪರೀಕ್ಷಿಸುತ್ತಾನೆ, ನಿಮ್ಮ ತಾಳ್ಮೆಯನ್ನು ಅಳೆಯುತ್ತಾನೆ. ನೀವು ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದೀರಿ, ಮತ್ತು ಈಗ ಶನಿ ನಿಧಾನವಾಗಿ ತನ್ನ ಕಟ್ಟನ್ನು ಸಡಿಲಿಸಲು ಆರಂಭಿಸಿದ್ದಾರೆ. ನಿಮ್ಮ ಜೀವನದಲ್ಲಿ ಸ್ಥಿರತೆ ಬರಲಿದೆ, ಆದರೆ ಅದಕ್ಕೆ ನೀವು ಇನ್ನೂ ಸ್ವಲ್ಪ ಸಮಯ ತಾಳ್ಮೆಯಿಂದ ಇರಬೇಕು. ರಾಹು ಗ್ರಹವು ನಿಮ್ಮ ಜೀವನದ ಒಂದು ಗೊಂದಲದ ಅಧ್ಯಾಯ ಮುಗಿಸಲು ಸಹಾಯ ಮಾಡುತ್ತಿದ್ದಾರೆ. ರಾಹುವಿನ ಪ್ರಭಾವದಿಂದ ನೀವು ಕಳೆದ ಕೆಲವು ತಿಂಗಳುಗಳಲ್ಲಿ ಯಾರನ್ನಾದರೂ ನಂಬಿ ನಿರಾಶೆ ಅನುಭವಿಸಿದ್ದೀರಿ. ಯಾವುದೋ ಸಂಬಂಧ ಮನಸ್ಸಿಗೆ ಅಸ್ಪಷ್ಟವಾಗಿ ಕಾಣಿಸಿತ್ತು. ಯಾರ ಉದ್ದೇಶವೂ ಸರಿಯಾಗಿ ಅರ್ಥವಾಗಲಿಲ್ಲ. ಇದು ರಾಹು ಮಾಯೆ. ಆದರೆ ಇನ್ನು ಮುಂದೆ ಆ ಮಾಯೆಯ ಪರದೆ ಸರಿಯಲು ಆರಂಭವಾಗಿದೆ. ಸತ್ಯ ಹೊರಬರಲಿದೆ. ನಿಜವಾದ ಜನರು ಮುಂದೆ ಬರಲಿದ್ದಾರೆ. ಕೇತು ಗ್ರಹವು ನಿಮ್ಮ ಹಿಂದಿನ ಜನ್ಮದ ಸಂಬಂಧಗಳ ಕರ್ಮ ಇತ್ಯರ್ಥ ಆಗಲು ಸಹಾಯ ಮಾಡುತ್ತಿದ್ದಾರೆ. ಕೇತು ಹೇಳುತ್ತಾರೆ, ನೀವು ಕಳೆದ ಜನ್ಮದಲ್ಲಿ ಯಾರಿಗಾದರೂ ತುಂಬಾ ಒಳ್ಳೆಯದು ಮಾಡಿದ್ದೀರಿ. ಆ ಪುಣ್ಯದ ಫಲ ಈ ಜನ್ಮದಲ್ಲಿ ನಿಮಗೆ ಮರಳಿ ಸಿಗಲಿದೆ. ನಿಮ್ಮ ಹಳೆಯ ಪ್ರೀತಿ ಮರಳುವ ಹಿಂದೆ ಕೇವಲ ಭಾವನೆ ಮಾತ್ರವಲ್ಲ, ಅದರ ಹಿಂದೆ ಒಂದು ಕರ್ಮದ ಅಂತ್ಯ ಮತ್ತು ಹೊಸ ಆರಂಭದ ಶಕ್ತಿಯಿದೆ. ಈ ಗ್ರಹ ಸ್ಥಿತಿಯಲ್ಲಿ ನೀವು ಏನು ಮಾಡಬೇಕು? ಪ್ರಥಮವಾಗಿ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ಭಾವನೆಗಳ ಅಲೆಯಲ್ಲಿ ಮುಳುಗಬೇಡಿ. ಗ್ರಹಗಳು ಈಗ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿವೆ. ನೀವು ಕೇವಲ ನಂಬಿಕೆ ಇಟ್ಟುಕೊಂಡು ಮುನ್ನಡೆಯಬೇಕು. ಇನ್ನು ಪರಿಹಾರಗಳ ಬಗ್ಗೆ ಮಾತನಾಡೋಣ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರನನ್ನು ಪ್ರಸನ್ನಗೊಳಿಸಲು ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಬಿಳಿ ಹೂವು ಮತ್ತು ಹಾಲು ಅರ್ಪಿಸಿ. ಮನಸ್ಸಿನಲ್ಲಿ ನಿಮ್ಮ ಇಷ್ಟದ ಸಂಬಂಧ ಚೆನ್ನಾಗಿ ಆಗಲಿ ಎಂದು ಪ್ರಾರ್ಥಿಸಿ. ಶಿವನು ನಿಮ್ಮ ಕರ್ಕಾಟಕ ರಾಶಿಗೆ ಅತ್ಯಂತ ಅನುಗ್ರಹಕರ ದೇವರು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ 3 ಬಾರಿ ಓಂ ಸೋಮಾಯ ನಮಃ ಎಂದು ಹೇಳಿ. ಇದು ಚಂದ್ರನ ಮಂತ್ರ. ನಿಮ್ಮ ಮನಸ್ಸಿಗೆ ಶಾಂತಿ ಬರುತ್ತದೆ. ನಿಮ್ಮ ಭಾವನೆಗಳು ನಿಯಂತ್ರಣಕ್ಕೆ ಬರುತ್ತವೆ. ನಿಮ್ಮ ಜೀವನದಲ್ಲಿ ಸ್ಥಿರತೆ ಬರಲು ಆರಂಭವಾಗುತ್ತದೆ. ಹುಣ್ಣಿಮೆ ರಾತ್ರಿ ಚಂದ್ರನನ್ನು ನೋಡಿ ಪ್ರಾರ್ಥಿಸುವ ಅಭ್ಯಾಸ ಮಾಡಿಕೊಳ್ಳಿ. ಒಂದು ಬಿಳಿ ಬಟ್ಟೆಯ ಮೇಲೆ ಕುಳಿತು ಚಂದ್ರನ ಬೆಳಕಿನಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ. ಮನಸ್ಸಿನ ಎಲ್ಲಾ ಭಾರವನ್ನು ಚಂದ್ರನ ಮುಂದೆ ಇಡಿ.
ನನ್ನ ಜೀವನದಲ್ಲಿ ಸತ್ಯವಾದ ಪ್ರೀತಿ ಬರಲಿ, ಸತ್ಯವಾದ ಜನರು ಬರಲಿಗೆ ಎಂದು ಮನಸ್ಸಾರೆ ಕೇಳಿಕೊಳ್ಳಿ. ನೀವು ಯಾರ ಜೊತೆಗಾದರೂ ಜಗಳವಾಡಿದ್ದರೆ, ಯಾರನ್ನಾದರೂ ನೋಯಿಸಿದ್ದರೆ ಅದನ್ನು ಮನಸ್ಸಿನಲ್ಲಿ ಒಪ್ಪಿಕೊಂಡು ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸುವೆ ಎಂದು ದೇವರ ಮುಂದೆ ನಿಂತು ಕೇಳಿಕೊಳ್ಳಿ. ಕ್ಷಮೆ ಯಾಚಿಸುವುದು ದೌರ್ಬಲ್ಯ ಅಲ್ಲ, ಅದು ಆತ್ಮಶಕ್ತಿ. ಮತ್ತು ಆ ಆತ್ಮಶಕ್ತಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ತೆರೆಯಲು ಸಹಾಯ ಮಾಡುತ್ತದೆ. ಶನಿ ಶಾಂತಿಗಾಗಿ ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ. ಶನಿ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ಅಭಿಷೇಕ ಮಾಡಿ. ಶನಿ ನಿಮ್ಮ ಕಷ್ಟ ಕಡಿಮೆ ಮಾಡಲಿ ಎಂದು ಪ್ರಾರ್ಥಿಸಿ. ಶನಿ ದೇವರಿಗೆ ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆ ಅರ್ಪಿಸಿ. ಇದರಿಂದ ನಿಮ್ಮ ಜೀವನದ ಒತ್ತಡ ತಗ್ಗಲಿದೆ. ಇನ್ನು ವೃತ್ತಿ ಮತ್ತು ಹಣಕಾಸಿನ ವಿಷಯಕ್ಕೆ ಬರೋಣ. ಕರ್ಕಾಟಕ ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ರೀತಿಯ ನಿಧಾನಗತಿ ಅನುಭವವಾಗಿದೆ. ನೀವು ಎಷ್ಟು ಪ್ರಯತ್ನ ಮಾಡಿದರೂ ನಿರೀಕ್ಷಿಸಿದ ಫಲ ಬರಲಿಲ್ಲ. ಮೇಲಧಿಕಾರಿಗಳ ಮೆಚ್ಚುಗೆ ಸಿಗಲಿಲ್ಲ. ಪ್ರಮೋಷನ್ ಅಥವಾ ಹೆಚ್ಚಿನ ಜವಾಬ್ದಾರಿ ಬರುತ್ತದೆ ಎಂದು ಕಾಯ್ದಿರಿ. ಆದರೆ ಅದು ನಿಂತಲ್ಲೇ ನಿಂತಿತು. ಇದರಿಂದ ಮನಸ್ಸಿನಲ್ಲಿ ನಿರಾಶೆ ಬಂತು, ತನ್ನ ಮೇಲೆ ವಿಶ್ವಾಸ ಕಡಿಮೆ ಆಯಿತು ಎಂದು ನೀವು ಅನುಭವಿಸಿದ್ದೀರಿ. ಆದರೆ ಇನ್ನು ಮುಂದೆ ಆ ಸ್ಥಿತಿ ಬದಲಾಗಲಿದೆ. ಮುಂದಿನ 7ರಿಂದ 14 ದಿನಗಳಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ಹೊಸ ಅವಕಾಶ ಬಾಗಿಲು ತಟ್ಟಲಿದೆ. ಇದು ಯಾರಾದರೂ ನಿಮ್ಮ ಬಗ್ಗೆ ಮೇಲಧಿಕಾರಿಗಳ ಮುಂದೆ ಒಳ್ಳೆಯದು ಹೇಳುವ ಮೂಲಕ ಬರಬಹುದು, ಅಥವಾ ನೀವು ಸ್ವತಃ ಮಾಡಿದ ಒಂದು ಕೆಲಸ ಈಗ ಗಮನ ಸೆಳೆಯಬಹುದು. ಯಾವ ರೂಪದಲ್ಲಿ ಬಂದರೂ ಆ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಅದನ್ನು 2 ಕೈಗಳಿಂದ ಹಿಡಿದುಕೊಳ್ಳಿ. ವ್ಯಾಪಾರ ಮಾಡುತ್ತಿರುವವರಿಗೆ ಒಂದು ಮುಖ್ಯ ಮಾತು ಹೇಳಬೇಕು. ಕಳೆದ ಕೆಲವು ತಿಂಗಳುಗಳಿಂದ ವ್ಯಾಪಾರದಲ್ಲಿ ನಿರೀಕ್ಷಿಸಿದ ಲಾಭ ಬರಲಿಲ್ಲ ಎಂದು ಅನೇಕರು ನಿರಾಶರಾಗಿರಬಹುದು. ಆದರೆ ಇನ್ನು ಮುಂದಿನ 1 ತಿಂಗಳಲ್ಲಿ ಪರಿಸ್ಥಿತಿ ತಿರುಗಲಿದೆ. ಹೊಸ ಗ್ರಾಹಕರು ಬರಲಿದ್ದಾರೆ. ಹಳೆಯ ಬಾಕಿ ಹಣ ಮರಳಿ ಬರಲಿದೆ. ಹೊಸ ಒಪ್ಪಂದ ಏರ್ಪಡಲಿದೆ. ಆದರೆ ಒಂದು ಎಚ್ಚರಿಕೆ, ಯಾವುದೇ ಹೊಸ ಹೂಡಿಕೆ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ. ಶನಿ ಇನ್ನೂ ಪೂರ್ಣವಾಗಿ ಸಹಕರಿಸುತ್ತಿಲ್ಲ. ಹಣಕಾಸಿನ ವಿಷಯದಲ್ಲಿ ಒಂದು ಒಳ್ಳೆಯ ಸುದ್ದಿ ಬರಲಿದೆ. ನೀವು ಎಲ್ಲೋ ಮಾಡಿದ ಒಂದು ಸಣ್ಣ ಹೂಡಿಕೆ ಅಥವಾ ಯಾರಿಗಾದರೂ ಕೊಟ್ಟ ಸಾಲ ಮರಳಿ ಬರುವ ಸಾಧ್ಯತೆ ಇದೆ. ಕೆಲವರಿಗೆ ಅನಿರೀಕ್ಷಿತ ಮೂಲದಿಂದ ಹಣ ಬರಬಹುದು. ಸರ್ಕಾರದ ಯೋಜನೆ, ಬಾಕಿ ಇದ್ದ ಮೊತ್ತ ಅಥವಾ ಪರಿಚಯದ ಮನುಷ್ಯ ಕೊಡಬೇಕಾಗಿದ್ದ ಹಣ, ಯಾವ ರೂಪದಲ್ಲಾದರೂ ಧನಲಾಭ ಈ ದಿನಗಳಲ್ಲಿ ಸಾಧ್ಯ. ಆದರೆ ಅದೇ ಸಮಯದಲ್ಲಿ ಅನಗತ್ಯ ಖರ್ಚುಗಳ ಮೇಲೆ ಎಚ್ಚರವಿಟ್ಟುಕೊಳ್ಳಿ. ಯಾರಾದರೂ ನಿಮ್ಮ ಮನಸ್ಸಿಗೆ ಮೋಡಿ ಮಾಡಿ ಹಣ ತೆಗೆದುಕೊಳ್ಳಲು ಪ್ರಯತ್ನಿಸಬಹುದು. ಭಾವನೆಗಳ ಆಧಾರದ ಮೇಲೆ ಹಣದ ನಿರ್ಧಾರ ತೆಗೆದುಕೊಳ್ಳಬೇಡಿ. ತಲೆ ಮತ್ತು ಹೃದಯ ಎರಡನ್ನೂ ಬಳಸಿ. ಉದ್ಯೋಗ ಹುಡುಕುತ್ತಿರುವವರಿಗೆ ಒಂದು ಸ್ಪಷ್ಟ ಸಂದೇಶ ಇದೆ. ನೀವು ಎಷ್ಟು ದಿನ ಕಾಯ್ದಿದ್ದರೂ ಈ ಬಾರಿ ನಿಮ್ಮ ಪ್ರಯತ್ನ ವ್ಯರ್ಥ ಆಗುವುದಿಲ್ಲ. ಮುಂದಿನ 2ರಿಂದ 3 ವಾರಗಳಲ್ಲಿ ಒಂದು ಒಳ್ಳೆಯ ಕರೆ ಬರಬಹುದು. ಸಂದರ್ಶನಕ್ಕೆ ಸಿದ್ಧರಾಗಿ ಇರಿ. ನಿಮ್ಮ ಜ್ಞಾನ ಮತ್ತು ಕೌಶಲ್ಯ ಮೇಲೆ ಪೂರ್ಣ ವಿಶ್ವಾಸ ಇಟ್ಟುಕೊಳ್ಳಿ. ಇನ್ನು ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಇದು ಈ ವಿಡಿಯೋದ ಮೂಲ ವಿಷಯ. ಕರ್ಕಾಟಕ ರಾಶಿಯವರೇ, ನಿಮ್ಮ ಹೃದಯದಲ್ಲಿ ಒಬ್ಬರ ನೆನಪು ಒಡಗಿದೆ. ಅವರ ಮಾತು, ಅವರ ನಗು, ಅವರ ಸ್ಪರ್ಶ, ಇವನ್ನು ಮರೆಯಲು ನೀವು ಎಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯವಾಗಲಿಲ್ಲ. ರಾತ್ರಿ ಮಲಗಿದ ಮೇಲೆ ಅವರ ನೆನಪು ಬರುತ್ತದೆ. ಏನಾದರೂ ಹಳೆಯ ಹಾಡು ಕೇಳಿದಾಗ ಅವರ ಮುಖ ಕಣ್ಣ ಮುಂದೆ ಬರುತ್ತದೆ. ಇದು ನಿಮ್ಮ ಮನಸ್ಸಿನ ದೌರ್ಬಲ್ಯ ಅಲ್ಲ, ಇದು ಆ ಸಂಬಂಧದ ಗಾಢತೆ. ಇಂದಿನ ಗ್ರಹ ಸ್ಥಿತಿ ಹೇಳುತ್ತದೆ, ಆ ವ್ಯಕ್ತಿ ಕೂಡ ನಿಮ್ಮನ್ನು ಮರೆತಿಲ್ಲ. ಅವರ ಮನಸ್ಸಿನಲ್ಲಿ ಕೂಡ ನಿಮ್ಮ ನೆನಪು ಜೀವಂತವಾಗಿದೆ. ಅವರು ತಮ್ಮ ಅಹಂಕಾರ ಅಥವಾ ಭಯ ಅಥವಾ ಮಿಶ್ರ ಭಾವನೆಗಳ ಕಾರಣ ಇನ್ನೂ ಮೊದಲ ಹೆಜ್ಜೆ ಇಡಲು ತಡಮಾಡಿದ್ದಾರೆ. ಆದರೆ ಗ್ರಹಗಳ ಒತ್ತಡ ಅವರನ್ನು ಮುಂದೆ ತಳ್ಳುತ್ತಿದೆ. ಬಹಳ ಶೀಘ್ರದಲ್ಲೇ ಅವರಿಂದ ಒಂದು ಸಂಕೇತ ಬರಬಹುದು. ಒಂದು ಸಂದೇಶ, ಒಂದು ಫೋನ್ ಕರೆ ಅಥವಾ ಒಂದು ಅನಿರೀಕ್ಷಿತ ಭೇಟಿ. ಆ ಕ್ಷಣ ಬಂದಾಗ ನೀವು ಏನು ಮಾಡಬೇಕು? ಆತುರ ಪಡಬೇಡಿ. ಎಲ್ಲವನ್ನೂ ಒಂದೇ ಬಾರಿ ಹೇಳಿಬಿಡಬೇಡಿ. ನಿಧಾನವಾಗಿ ನಡೆಯಿರಿ. ಅವರಿಗೂ ಮನಸ್ಸು ತೆರೆಯಲು ಸಮಯ ಕೊಡಿ. ಪ್ರೀತಿ ಮರಳುವಾಗ ಅದು ಮಳೆಯಂತೆ ಇದ್ದಕ್ಕಿದ್ದಂತೆ ಸುರಿಯುತ್ತದೆ. ಆದರೆ ಮಣ್ಣು ಒಣಗಿ ಇದ್ದರೆ ನೀರು ಬೇಗ ಇಂಗಿಯ ಹೋಗುತ್ತದೆ. ನಿಮ್ಮ ಮನಸ್ಸನ್ನು ಮೃದುವಾಗಿ ಇಟ್ಟುಕೊಳ್ಳಿ. ಇಳಿದು ಬರುವ ಪ್ರೀತಿ ಆಳಕ್ಕೆ ಇಳಿಯಲಿ. ಈಗಾಗಲೇ ಸಂಬಂಧದಲ್ಲಿ ಇರುವವರಿಗೆ ಕಳೆದ ಕೆಲವು ದಿನಗಳಿಂದ ಇದ್ದ ಮನಸ್ತಾಪ, ಮಾತಿನ ಗಲಾಟೆ ಅಥವಾ ದೂರ ಭಾವ ಇನ್ನೂ ಕಡಿಮೆಯಾಗಲಿದೆ. ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಹೆಚ್ಚು ಗಮನ ಕೊಡಲು ಆರಂಭಿಸುತ್ತಾರೆ. ಒಂದು ಮಧುರ ಕ್ಷಮೆ ಯಾಚನೆ ಅಥವಾ ಒಂದು ಸಣ್ಣ ಪ್ರೀತಿಯ ಸನ್ನೆ ಸಂಬಂಧವನ್ನು ಮತ್ತೆ ಹಸಿರು ಮಾಡಲಿದೆ. ಮದುವೆ ಆಗದವರಿಗೆ ಒಂದು ಮಂಗಳ ಸುದ್ದಿ ಹೇಳಬೇಕು. ಪೋಷಕರು ಅಥವಾ ಹಿರಿಯರ ಮೂಲಕ ಒಂದು ಒಳ್ಳೆಯ ಸಂಬಂಧ ಬರಲಿದೆ. ಈ ಸಂಬಂಧ ನಿಮಗೆ ಮೊದಲ ದೃಷ್ಟಿಯಲ್ಲೇ ಮನಸ್ಸಿಗೆ ಹಿಡಿಸಬಹುದು ಅಥವಾ ಮೊದಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಆದರೆ ಒಮ್ಮೆ ಮನಸ್ಸು ಒಪ್ಪಿದ ಮೇಲೆ ಈ ಸಂಬಂಧ ಮದುವೆಯವರೆಗೆ ಹೋಗಲಿದೆ ಎಂದು ಗ್ರಹಗಳು ಹೇಳುತ್ತಿವೆ. ಕುಟುಂಬದ ವಿಷಯದಲ್ಲಿ ಒಂದು ಸಂತೋಷದ ಸಮಾಚಾರ ಬರಲಿದೆ. ಮನೆಯಲ್ಲಿ ಇದ್ದ ಒಂದು ಸಣ್ಣ ಸಮಸ್ಯೆ ಪರಿಹಾರ ಆಗಲಿದೆ. ಹಿರಿಯರ ಆರೋಗ್ಯ ಸ್ಥಿರಗೊಳ್ಳಲಿದೆ. ಮಕ್ಕಳ ವಿಷಯದಲ್ಲಿ ಒಳ್ಳೆಯ ಬೆಳವಣಿಗೆ ಆಗಲಿದೆ. ಮನೆಯ ವಾತಾವರಣ ಪ್ರಶಾಂತವಾಗಲಿದೆ. ಆರೋಗ್ಯದ ವಿಷಯದಲ್ಲಿ ಕೆಲವು ಮಾತು ಹೇಳಬೇಕು.
ಕರ್ಕಾಟಕ ರಾಶಿಯವರಿಗೆ ಮನಸ್ಸಿನ ಒತ್ತಡ ದೇಹದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ನೀವು ಭಾವನಾತ್ಮಕವಾಗಿ ಆಯಾಸಗೊಂಡಾಗ ಶಾರೀರಿಕವಾಗಿ ಕೂಡ ದಣಿದ ಅನುಭವ ಆಗುತ್ತದೆ. ಈ ದಿನಗಳಲ್ಲಿ ನಿಮ್ಮ ನಿದ್ರೆ ಮತ್ತು ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡಿ. ಸಕ್ಕರೆ ಮತ್ತು ರಕ್ತದೊತ್ತಡ ಇರುವವರು ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳಿ. ಮೊಣಕಾಲು, ಬೆನ್ನು ಅಥವಾ ಮೂಳೆಗಳ ಸಮಸ್ಯೆ ಇರುವವರು ಶನಿ ಶಾಂತಿ ಮಾಡಿಸಿ. ಈ ದಿನಗಳಲ್ಲಿ ಅತಿ ದಣಿವು ಆಗುವ ಕೆಲಸ ಮಾಡಬೇಡಿ. ದೇಹಕ್ಕೆ ವಿಶ್ರಾಂತಿ ಕೊಡಿ, ಮನಸ್ಸಿಗೆ ಶಾಂತಿ ಕೊಡಿ. ಹೊರಗೆ ಸ್ವಲ್ಪ ನಡೆಯಲು ಹೋಗಿ ಪ್ರಕೃತಿಯ ಜೊತೆ ಸಮಯ ಕಳೆಯಿರಿ. ಇದು ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಗುಣಪಡಿಸುತ್ತದೆ. ವಿದ್ಯಾರ್ಥಿಗಳಿಗೆ ಒಂದು ಮಂಗಳಕರ ಸಮಾಚಾರ ಇದೆ. ನೀವು ಪ್ರಯಾಸಪಟ್ಟು ಓದಿದ ವಿಷಯ ಈ ಬಾರಿ ಫಲ ಕೊಡಲಿದೆ. ಪರೀಕ್ಷೆಯಲ್ಲಿ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಅಂಕ ಬರಬಹುದು. ಯಾವ ಕ್ಷೇತ್ರದಲ್ಲಿ ಹೋಗಬೇಕು ಎಂದು ಗೊಂದಲ ಇದ್ದರೆ ಮನಸ್ಸಿನ ಮಾತು ಕೇಳಿ. ಗುರು ಅನುಗ್ರಹ ಈ ಸಮಯದಲ್ಲಿ ವಿದ್ಯಾರ್ಥಿಗಳ ಮೇಲೆ ಇದೆ. ವಿದೇಶ ಪ್ರಯಾಣ ಅಥವಾ ವಿದೇಶ ಉದ್ಯೋಗದ ಬಗ್ಗೆ ಯೋಚಿಸುತ್ತಿರುವವರಿಗೆ ಈ ದಿನಗಳಲ್ಲಿ ಒಂದು ಹೊಸ ಮಾರ್ಗ ತೆರೆದುಕೊಳ್ಳಬಹುದು. ಯಾರಾದರೂ ಸಹಾಯ ಮಾಡಲು ಮುಂದೆ ಬರಬಹುದು ಅಥವಾ ಒಂದು ಅರ್ಜಿ ಮಂಜೂರಾಗಬಹುದು. ಆದರೆ ಇದಕ್ಕೆ ಇನ್ನೂ ಸ್ವಲ್ಪ ತಾಳ್ಮೆ ಬೇಕು. ಆತುರ ಮಾಡಿ ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಠಾತ್ ಲಾಭ ಅಥವಾ ಅನಿರೀಕ್ಷಿತ ಬದಲಾವಣೆ ಬಗ್ಗೆ ಒಂದು ಮಾತು. ಈ ದಿನಗಳಲ್ಲಿ ಯಾವುದೋ ಒಂದು ಹಳೆಯ ಸಮಸ್ಯೆ ಹಠಾತ್ ಪರಿಹಾರ ಆಗಬಹುದು. ಎಲ್ಲೋ ಸಿಕ್ಕಿಕೊಂಡಿದ್ದ ಕೆಲಸ ಇದ್ದಕ್ಕಿದ್ದಂತೆ ಮುಂದೆ ಹೋಗಬಹುದು. ಇದರ ಹಿಂದೆ ದೇವರ ಕೈ ಇದೆ. ನಿಮ್ಮ ಪ್ರಾರ್ಥನೆ ಸ್ವೀಕರಿಸಲ್ಪಟ್ಟಿದೆ. ಕರ್ಕಾಟಕ ರಾಶಿಯವರೇ, ಇನ್ನು ನಾನು ನಿಮಗೆ ಒಂದು ಅತ್ಯಂತ ವಿಶೇಷ ಮತ್ತು ಅಪರೂಪದ ಸಂಗತಿ ಹೇಳಲಿದ್ದೇನೆ. ಇದನ್ನು ಕೇಳಿ ನಿಮ್ಮ ಮನಸ್ಸು ಒಂದು ಕ್ಷಣ ಸ್ತಬ್ಧ ಆಗಬಹುದು. ಏಕೆಂದರೆ ಇದು ಕೇವಲ ಒಂದು ಜ್ಯೋತಿಷ್ಯ ಭವಿಷ್ಯ ಅಲ್ಲ. ಇದು ನಿಮ್ಮ ಜೀವನದ ಒಂದು ಮಹಾ ತಿರುವಿನ ಘೋಷಣೆ. ಈ ಕಾಲಘಟ್ಟದಲ್ಲಿ ಕರ್ಕಾಟಕ ರಾಶಿಯ ಮೇಲೆ ಒಂದು ಬಹಳ ಅಪರೂಪದ ಕರ್ಮ ಪರಿವರ್ತನೆ ಆಗುತ್ತಿದೆ. ಇಂತಹ ಸ್ಥಿತಿ ಹಲವು ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತದೆ. ನೀವು ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಕರ್ಮಗಳ ಮೊತ್ತ ಈ ಜನ್ಮದಲ್ಲಿ ಫಲ ಕೊಡಲು ಒಂದು ವಿಶೇಷ ಮುಹೂರ್ತದಲ್ಲಿ ಸಿದ್ಧವಾಗಿ ನಿಂತಿದೆ. ಇದು ಸಾಮಾನ್ಯ ಘಟನೆ ಅಲ್ಲ. ಇದು ನಿಮ್ಮ ಆತ್ಮದ ಒಂದು ದೀರ್ಘ ಪಯಣದ ಒಂದು ಮಹತ್ವದ ತಿರುವು. ನೀವು ಈ ಜನ್ಮದಲ್ಲಿ ಅನೇಕ ಬಾರಿ ನೋಯಿಸಲ್ಪಟ್ಟಿದ್ದೀರಿ. ಯಾರನ್ನಾದರೂ ನಂಬಿ ಮೋಸ ಹೋಗಿದ್ದೀರಿ. ಪ್ರೀತಿಸಿ ನೋವು ಅನುಭವಿಸಿದ್ದೀರಿ. ಕನಸು ಕಂಡು ನಿರಾಶೆ ಪಟ್ಟಿದ್ದೀರಿ. ಆ ಎಲ್ಲ ನೋವಿನ ಹಿಂದೆ ಒಂದು ದೈವಿಕ ಉದ್ದೇಶ ಇತ್ತು. ದೇವರು ನಿಮ್ಮನ್ನು ಒಳಗಿನಿಂದ ಬಲಿಷ್ಠ ಮಾಡಲು ಈ ಪರೀಕ್ಷೆಗಳನ್ನು ಕೊಟ್ಟರು ಮತ್ತು ನೀವು ಆ ಎಲ್ಲ ಪರೀಕ್ಷೆಗಳಲ್ಲೂ ಗೆದ್ದಿದ್ದೀರಿ. ಅದು ನಿಮಗೆ ತಿಳಿಯದೇ ಇದ್ದರೂ ಇನ್ನು ಮುಂದೆ ನಿಮ್ಮ ಜೀವನ ಒಂದು ಹೊಸ ಅಧ್ಯಾಯ ತೆರೆಯಲಿದೆ. ಈ ಅಧ್ಯಾಯದಲ್ಲಿ ನಿಮ್ಮನ್ನು ನಿಜವಾಗಿ ಪ್ರೀತಿಸುವ ಜನರು ಮುಂದೆ ಬರಲಿದ್ದಾರೆ. ನಿಮ್ಮ ಮೌಲ್ಯ ಅರ್ಥ ಮಾಡಿಕೊಳ್ಳುವ ಮನಸ್ಸುಗಳು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಲಿದ್ದಾವೆ. ನೀವು ಇಷ್ಟು ದಿನ ಕಾದ ಒಂದು ಒಳ್ಳೆಯ ಸಮಾಚಾರ ಬರಲಿದೆ. ಅದು ಯಾವ ರೂಪದಲ್ಲಿ ಬರುತ್ತದೆ ಎಂದು ನಿಮಗೆ ಗೊತ್ತಿಲ್ಲ. ಆದರೆ ಅದು ಬರುತ್ತದೆ ಎಂದು ಗ್ರಹಗಳು ನನ್ನ ಮೂಲಕ ನಿಮಗೆ ಹೇಳುತ್ತಿದ್ದಾವೆ. ಈ ಕರ್ಮ ಪರಿವರ್ತನೆ ಕಾಲದಲ್ಲಿ ನಿಮ್ಮ ಆಧ್ಯಾತ್ಮಿಕ ಜಾಗೃತಿ ಕೂಡ ಹೆಚ್ಚಾಗಲಿದೆ. ನೀವು ಧ್ಯಾನ ಮಾಡಲು ಆರಂಭಿಸಿದರೆ ನಿಮ್ಮ ಮನಸ್ಸು ಅಸಾಧಾರಣ ಶಾಂತಿ ಅನುಭವಿಸಲಿದೆ. ನೀವು ಯಾವ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀರೋ ಆ ದೇವರ ಉಪಸ್ಥಿತಿ ನಿಮ್ಮ ಸುತ್ತ ಹೆಚ್ಚು ಗಾಢವಾಗಿ ಅನುಭವಕ್ಕೆ ಬರಲಿದೆ. ಕೆಲವರಿಗೆ ಕನಸಿನಲ್ಲಿ ದೇವರ ದರ್ಶನ ಆಗಬಹುದು. ಕೆಲವರಿಗೆ ಯಾವ ಕಾರಣವೂ ಇಲ್ಲದೆ ಮನಸ್ಸಿಗೆ ಒಂದು ಅಪೂರ್ವ ಆನಂದ ಬರಬಹುದು. ಇದು ದೈವಿಕ ಸ್ಪರ್ಶ. ಈ ಮಹಾ ತಿರುವಿನ ಸಂದರ್ಭದಲ್ಲಿ ನೀವು ಮಾಡಬೇಕಾದ ಒಂದು ಮುಖ್ಯ ಕೆಲಸ ಏನೆಂದರೆ ಹಳೆಯ ದ್ವೇಷ, ಹಳೆಯ ದೂರು, ಹಳೆಯ ಅಸೂಯೆ ಇವೆಲ್ಲವನ್ನು ಬಿಟ್ಟುಬಿಡಿ. ಇವು ನಿಮ್ಮ ಜೀವನದ ಹೊಸ ಬೆಳಕು ಪ್ರವೇಶಿಸಲು ಅಡ್ಡ ನಿಲ್ಲುತ್ತಿವೆ. ಒಂದು ಖಾಲಿ ಬಾನಿಯಲ್ಲಿ ಮಾತ್ರ ಮಳೆ ತುಂಬಲು ಸಾಧ್ಯ. ಹಳೆಯ ಕಹಿ ತುಂಬಿರುವ ಮನಸ್ಸಿಗೆ ಹೊಸ ಸಂತೋಷ ಬರಲು ಜಾಗ ಇರುವುದಿಲ್ಲ. ಕರ್ಕಾಟಕ ರಾಶಿಯವರೇ, ನಿಮ್ಮ ಜೀವನದ ಅತ್ಯಂತ ಕಷ್ಟಕರ ಅಧ್ಯಾಯ ಮುಗಿಯುತ್ತಿದೆ. ಇದು ನಿಮ್ಮ ಅಂತ್ಯ ಅಲ್ಲ, ಇದು ನಿಮ್ಮ ಹೊಸ ಆರಂಭ. ದೇವರು ನಿಮ್ಮನ್ನು ಮರೆತಿಲ್ಲ. ನಿಮ್ಮ ಕಣ್ಣೀರು ದೇವರು ಎಣಿಸಿದ್ದಾರೆ. ನಿಮ್ಮ ಪ್ರಾರ್ಥನೆ ದೇವರ ಕಿವಿಗೆ ತಲುಪಿದೆ ಮತ್ತು ಆ ಪ್ರಾರ್ಥನೆಗೆ ಉತ್ತರ ಬರುವ ಸಮಯ ಈಗ ಹತ್ತಿರ ಬಂದಿದೆ. ಹಳೆಯ ಪ್ರೀತಿ ಮರಳುವ ಸಾಧ್ಯತೆ ಇದೆ ಎಂದು ಮೊದಲೇ ಹೇಳಿದ್ದೆ. ಆದರೆ ಅದಕ್ಕಿಂತ ಮಿಗಿಲಾಗಿ ನೀವು ನಿಮ್ಮ ಸ್ವಯಂ ಪ್ರೀತಿಯನ್ನು ಮರಳಿ ಪಡೆಯಲಿದ್ದೀರಿ. ನಿಮ್ಮ ಮೇಲೆ ನೀವೇ ವಿಶ್ವಾಸ ಇಡಲಿದ್ದೀರಿ. ನಿಮ್ಮ ನಗು ಮತ್ತೆ ಮರಳಲಿದೆ. ನಿಮ್ಮ ಕಣ್ಣಲ್ಲಿ ಮತ್ತೆ ಒಂದು ಬೆಳಕು ಹೊಳೆಯಲಿದೆ ಮತ್ತು ಆ ಬೆಳಕು ಯಾರೂ ನಂದಿಸಲು ಆಗದ ಬೆಳಕು. ಮುಂದಿನ ದಿನಗಳಲ್ಲಿ ನೀವು ಏನೇ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸಿ. ಯಾವ ಕ್ಷಣದಲ್ಲೂ ನಂಬಿಕೆ ಕಳೆದುಕೊಳ್ಳಬೇಡಿ. ದೇವರ ಮೇಲೆ ಭಾರ ಹಾಕಿ ನಿಶ್ಚಿಂತೆಯಿಂದ ಮುಂದೆ ನಡೆಯಿರಿ. ಗ್ರಹಗಳು ನಿಮ್ಮ ಪರವಾಗಿ ನಿಂತಿವೆ. ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ ಮತ್ತು ಈ ಜ್ಯೋತಿಷ್ಯ ಸಂದೇಶ ಕೇಳಿದ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಖಂಡಿತ ಆಗಲಿದೆ. ನಿಮ್ಮ ಮನಸ್ಸಿನಲ್ಲಿ ಯಾವ ಹೆಸರು ಈಗ ಮಿಂಚಿತು? ಯಾರ ನೆನಪು ಬಂತು? ಆ ಹೆಸರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರ ಮುಂದೆ ಒಂದು ದೀಪ ಹಚ್ಚಿ ಅವರ ಒಳಿತಿಗಾಗಿ ಪ್ರಾರ್ಥಿಸಿ. ನಿಮ್ಮ ಒಳಿತಿಗಾಗಿ ಪ್ರಾರ್ಥಿಸಿ. ಆ ಒಂದು ಸಣ್ಣ ದೀಪ ನಿಮ್ಮ ಜೀವನದ ಕತ್ತಲೆ ಕಳೆಯಲು ಸಾಕು. ಕರ್ಕಾಟಕ ರಾಶಿಯ ಪ್ರತಿಯೊಬ್ಬರ ಮೇಲೂ ದೇವರ ಅನುಗ್ರಹ ಸದಾ ಇರಲಿ. ನಿಮ್ಮ ಪ್ರೀತಿ ಮರಳಲಿ.
ನಿಮ್ಮ ಕನಸು ನನಸಾಗಲಿ. ನಿಮ್ಮ ಮನೆಯಲ್ಲಿ ನಗು ತುಂಬಲಿ. ನಿಮ್ಮ ಹೃದಯ ಗಾಯ ಗುಣವಾಗಲಿ. ನೀವು ಕಾದ ಒಳ್ಳೆಯ ದಿನ ಬರಲಿದೆ. ಅದು ನಿಮ್ಮ ಬಾಗಿಲ ಬಳಿ ಬಂದು ನಿಂತಿದೆ. ಬಾಗಿಲು ತೆರೆಯಲು ಸಿದ್ಧರಾಗಿ ಇರಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.